ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಜ್ಞಾನ ಸುಖಸ್ವರೂಪಮಮಲಂ ಕ್ಷೀರಾಬ್ಧಿ ಮಧ್ಯಸ್ಥಲಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರ್ಯಕ್ಷಂ ಚಕ್ರಪಿನಾಕಸಾ ಭಯವರಾನ್ ಬಿಭ್ರಾಣಮರ್ಕಚ್ಛವೀಂ ಛತ್ರೇ ಭೂತ ಫಣೀಂದ್ರ ಬಿಂಧುಧವಲಂ ಲಕ್ಷ್ಮೀಂದ್ರ ಸಿಂಹಂ ಭಜೆ. ಅಮಾನವನಜಸ್ಥಾನ ಸರಸೀ ಕುಲಸಂಕುಲೆ ರಮಾ ಕೊಲ್ಹಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತಾನ್ ವಾದಾನ್ನಿರಸ್ಯ ಕೃತವಾನ್ ಭವಿತತ್ವವಾದಂ ಸರ್ವೇಶ್ವರೋ ಹರಿರತಿ ಪ್ರತಿಪಾದಯಂತಂ. ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ನೌಮಿನ್ಯಾಯ ಸುಧಾರಕರ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮೈಪಾನ್ ಸದ್ಬೋಧ ಸಧ್ಯಾನಪಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇರವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾರಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನಾ ಮಹೋತ್ಸವ ಸಮಯ ಬಹಳ ಕಮ್ಮಿ ಇದೆ. ಆ ಕಮ್ಮಿ ಸಮಯದಲ್ಲಿ ಹೇಳಲಿಕ್ಕೆ ಆಗದೆ ಇರತಕ್ಕಂತಹ ಮಹಿಮೆ ಇರತಕ್ಕಂತಹ ಗುರುಗಳ ಒಂದೆರಡು ಮಹಿಮೆಗಳನ್ನ ಕೇಳಿ ಅವರ ಆಶೀರ್ವಾದವನ್ನ ಪಡೆಯೋಣ ಅಂತ ಹೇಳ್ತಾ, ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದರು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಜನ್ಮಾದ್ಯಸ್ಯ ಯತಃ ಓಂ ಅಂತೆಂಬುದಾಗಿ ಹೀಗೆ ಪ್ರಾರಂಭ ಆಗುತ್ತೆ. ಈ ಸೂತ್ರಗಳು ಏನ್ ಹೇಳೋಕ್ ಹೊರಟಿದೆ ಅಂತಂದ್ರೆ, ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತಂದ್ರೆ ಬ್ರಹ್ಮನ ಜಿಜ್ಞಾಸೆಯನ್ನ ಮಾಡಬೇಕು. ಜಿಜ್ಞಾಸ ಅಂದ್ರೆ ಏನು ಅಂತಂದ್ರೆ ಜ್ಞಾತುಂ ಇಚ್ಛಾ ಜಿಜ್ಞಾಸ. ಇವಾಗೆಲ್ಲ ನಾವು ಜಿಜ್ಞಾಸೆಯಿಂದನೇ ಕೂತಿದ್ದೀವಿ. ಯಾವ ಜಿಜ್ಞಾಸ ಇದೆ? ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನ ಕೇಳುವ ಜಿಜ್ಞಾಸ ಇದೆ. ಸಾಮಾನ್ಯವಾಗಿ ರಾಘವೇಂದ್ರ ಸ್ವಾಮಿಗಳವರ ಕಥೆಯನ್ನ ನಾವು ಹೇಳ್ತೀವಿ ಅಂತಂದ್ರೆ ಅದು ಮತ್ತೆ ಹೇಳಿದಂತೆ ಅದು ಬೇಕಾದಷ್ಟು ಕಾಗಕ್ಕ ಗುಬ್ಬಕ್ಕನ ಕಥೆ ಎಲ್ಲ ಮಕ್ಕಳಿಗೆಲ್ಲ ಅಜ್ಜಂದ್ರೆಲ್ಲ ಹೇಳ್ತಾ ಬಂದಿರ್ತಾರಲ್ಲ, ಹಾಗೆ ರಾಘವೇಂದ್ರ ಸ್ವಾಮಿಗಳವರ ಕಥೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದನ್ನ ಹೇಳೋದಂತಂದ್ರೆ ಅದನ್ನ ಆವೃತ್ತಿ ಮಾಡೋದು. ಅದೇ ಸೂತ್ರಗಳಲ್ಲಿ ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಡ್ತಾರೆ. ಓಂ ಆವೃತ್ತಿ ಅಸಕೃತ ಉಪದೇಶಾತ್ ಓಂ ಎಂಬುದಾಗಿ ಒಂದು ಸೂತ್ರ ಬರ್ತದೆ. ಏನು ಅಂತಂದ್ರೆ ಭಗವಂತನ ಜ್ಞಾನ, ಗುರುಗಳ ಜ್ಞಾನ, ಆ ಪಾಠ ಪ್ರವಚನಗಳ ಅಧ್ಯಯನ ಮಾಡಿರ್ತಕ್ಕಂತಹ ವಿಷಯಗಳು ನಮ್ಮ ತಲೆಯಲ್ಲಿ ಸ್ಥಿರವಾಗಿ ಉಳಿಬೇಕು ಅಂತಂದ್ರೆ ನಾವು ಅದರ ಆವೃತ್ತಿಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಬಾಲ್ಯದಲ್ಲಿ ವಾಸುದೇವನಿಗೆ ನಾವೆಲ್ಲ ವಾಸುದೇವನಷ್ಟು ಯೋಗ್ಯತೆ ಇರುವಂತವರಲ್ಲ ನಾವು. ನಮಗ್ ವರ್ಷಾನುಗಟ್ಲೆ ನಾವು ಅದನ್ನೇ ಅಧ್ಯಯನ ಮಾಡ್ತಾ ಇರಬೇಕು. ಮದ್ದಿಗೆಯ ಭಟ್ಟರು ವಾಸುದೇವನಿಗೆ 2ನೇ ಸರ್ಗದಲ್ಲಿ 3ನೇ ಸರ್ಗದಲ್ಲಿ ತಿಳಿಸಿಕೊಡ್ತಾರೆ. ಅಕ್ಷರಾಭ್ಯಾಸವನ್ನು ಮಾಡಿ ಇವತ್ತಿನ ದಿನ ಅಂತ ಬರೆಸಿದ್ರು ಅಂತಂದ್ರೆ ನಾಳಿಗೆ ಮತ್ತೆ ನೀನ್ ಅಂತ ಬರೆಸ್ತಾ ಹೋದ್ರೆ ಆ ವಾಸುದೇವ ಕೇಳ್ತಾನಂತೆ, ನಿನ್ನೆ ಈ ಅಕ್ಷರ ಆಗ್ಯದ, ಇವತ್ತು ಹೊಸ ಪಾಠ ಹೇಳ್ಕೊಡ್ರಿ ಅಂತ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂತಹ ವಾಸುದೇವ ಇಷ್ಟು ಜ್ಞಾನ, ಸಾಕ್ಷಾತ್ ವಾಯುದೇವರ ಅಂಶ ಅಲ್ವಾ, ಇನ್ನೇನು ಹೇಳಬೇಕು. ಹಾಗೆ ನಾವ್ಗ ಅಷ್ಟು ಸಾಮರ್ಥ್ಯ ಇಲ್ಲ ಅವೆಲ್ಲವನ್ನು ತಿಳ್ಕೊಳ್ಳೋಷ್ಟು. ಅದಕ್ಕ ವೇದವ್ಯಾಸದೇವರು ಹೇಳ್ತಾರೆ ಓಂ ಆವೃತ್ತಿ ಅಸಕೃತ ಉಪದೇಶಾತ್ ಓಂ. ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಆಗಲಿ, ರಘುತ್ತಮ ತೀರ್ಥರ ಮಹಿಮೆಗಳಾಗಲಿ, ಅಥವಾ ಜಯತೀರ್ಥರ ಮಹಿಮೆ ಆಗಲಿ, ಅಥವಾ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಕಥೆಗಳನ್ನ ಶ್ರವಣ ಮಾಡಿರ್ತಕ್ಕಂತಹ ಭಾಗವತಾದಿ ಎಲ್ಲ ಪುರಾಣಗಳ ಕಥೆಗಳು ಅದನ್ನ ಶ್ರವಣ ಮಾಡಿ ಅದನ್ನ ಮನನ ಮಾಡಬೇಕು. ಆ ಮನನ ಅನ್ನೋ ಅರ್ಥವನ್ನೇ ಈ ಆವೃತ್ತಿ ಅಸಕೃತ ಉಪದೇಶಾತ್ ಓಂ ಎಂಬತಕ್ಕಂತಹ ಸೂತ್ರ ನಮಗೆ ತಿಳಿಸಿಕೊಡ್ತದೆ. ಆವೃತ್ತಿ ಇರಬೇಕು. ಆ ಆವೃತ್ತಿ ಇತ್ತು ಅಂತಂದ್ರೆ ನಮಗೆ ಪರಮಾತ್ಮನ ವಿಷಯಕವಾಗಿರ್ತಕ್ಕಂತಹ ಜ್ಞಾನ ಆಗುತ್ತೆ. ಸಾಮಾನ್ಯವಾಗಿ ನಾವು ರಾಘವೇಂದ್ರ ಸ್ವಾಮಿಗಳವರ ಕಥೆಯನ್ನ ಕೇಳಿ ಕುಳಿತುಕೊಂಡ್ರೆ ಯಾವ ಜನರಿಗೆ ಸಂಪತ್ತಿಲ್ಲ ಅವರಿಗೆಲ್ಲ ಸಂಪತ್ತು ಸಿಕ್ಕಿದೆ, ಯಾವ ಜನರಿಗೆ ಸಂತಾನವಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿಯಾಗಿದೆ, ಯಾವ ಜನರಿಗೆ ಭೂತ ಪ್ರೇತ ಪಿಶಾಚಿಗಳ ಬಾಧೆ ಇತ್ತು ಅವೆಲ್ಲವೂ ಪರಿಹಾರವಾಗಿದೆ. ಇಂತಹ ಪವಾಡಗಳನ್ನ ಕೇಳ್ತಾ ಹೋಗ್ತೇವೆ. ರಾಘವೇಂದ್ರ ಸ್ವಾಮಿಗಳವರ ಜ್ಞಾನದ ಮಟ್ಟ ಎಂತದ್ದು ಅಂತಂದ್ರೆ, ವೇದವ್ಯಾಸ ದೇವರು ಓಂ ಆವೃತ್ತಿ ಅಸಕೃತ ಉಪದೇಶಾತ್ ಓಂ ಎಂಬುದಾಗಿ ಸೂತ್ರಗಳನ್ನ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬತಕ್ಕಂತಹ ಬ್ರಹ್ಮಸೂತ್ರಗಳನ್ನ ಬರೆದ್ರು. ಬರೆದಾದ್ಮೇಲೆ
ಇಷ್ಟ ಹೇಳಿ ಸುಮ್ಮನಾಗ್ಬಿಟ್ರು ವೇದವ್ಯಾಸ ದೇವರು. ನಮ್ಗೆ ಏನ್ ಅರ್ಥ ಆಗುತ್ತೆ? ನಮಗ್ ಸಾಮಾನ್ಯ ಮನೆಯಲ್ಲಿ ಅಪ್ಪ ಅಮ್ಮ ಅಲ್ಲಿ ಅದನ್ನ ಇಟ್ಟಿನ ತಗೊಂಬಾ ಅಂತಂದ್ರೆ ಅಲ್ಲಿ 3-4 ಪದಾರ್ಥಗಳು ಇರ್ತದೆ, ಅದ್ರೊಳಗೆ ಯಾವ್ದು ಅಂತ ಗೊತ್ತಾಗಲ್ಲ. ಅದನ್ನ ಮೊದ್ಲು ಹೇಳಿ ಏನ್ ತಗೊಂಡ್ಬರ್ಬೇಕು ಅಂತ ನಾವು ಕೇಳ್ತೀವಿ. ಅಲ್ಲಿ ಒಂದು ಲೋಟ ಇದೆ ತಗೊಂಬ ಅಂತಂದ್ರೆ ಅದು ಯಾವ ತರದ ಲೋಟ? 2-3 ತರದ, ಚಿಕ್ಕದಿರ್ತದೆ, ದೊಡ್ಡದಿರ್ತದೆ, ಅದರಲ್ಲಿ ಯಾವ ತರ ಬೇಕು? 108 ಪ್ರಶ್ನೆಗಳನ್ನ ಕೇಳ್ತೀವಿ. ಹಾಗೆ ವೇದವ್ಯಾಸ ದೇವರು ಜನ್ಮಾದ್ಯಸ್ಯತಃ ಓಂ ಅಂತೆಂಬುದಾಗಿ ಸೂತ್ರವನ್ನ ಹೇಳಿದ್ರು. ಅದು ನಮಗೆ ಅರ್ಥ ಆಗ್ಬೇಕಲ್ಲ. ಅದಕ್ಕೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬಂದು ಹೇಳ್ತಾರೆ, ಜನ್ಮಾದ್ಯಸ್ಯತಃ ಓಂ ಅಂತಂದ್ರೆ ಪರಮಾತ್ಮ ಜಗತ್ತುಗಳಿಗೆ ಕೂಡ ಇಡೀ ಸಮಸ್ತವಾಗಿರ್ತಕ್ಕಂತಹ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿಯನ್ನ ಯಾಕೆ ಮಾಡಿದ್ದಾನೆ ಅಂತ ಅನ್ನೋದನ್ನ ಆ ಸೂತ್ರಗಳಲ್ಲಿ ಅವ್ರು ಹೇಳಿರ್ತಕ್ಕಂತಹ ಸೂತ್ರಗಳಿಗೆ ಭಾಷ್ಯವನ್ನ ಬರಿತಾ ಹೋಗ್ತಾರೆ, ಅದನ್ನ ತೀಡ್ತಾ ಹೋಗ್ತಾರೆ, ತಿದ್ದು ಕೊಡ್ತಾ ಹೋಗ್ತಾರೆ. ಹೇಗೆ ಅಮೃತಮಥವನ್ನು ಮಾಡಿದಾಗ ಕಾಲಕೂಟ ವಶವನ್ನ ವಾಯುದೇವರು ತಿಕ್ಕಿ 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 ರುದ್ರದೇವರಿಗೆ ಕೊಟ್ರು, ಹಾಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಸೂತ್ರಗಳ ಅರ್ಥವನ್ನ ಭಾಷ್ಯದ ಮೂಲಕ ತಿಳಿಸ್ತಾ ಹೋಗ್ತಾರೆ. ಓಂ ನಾರಾಯಣಂ ಗುಣೈಃ ಸರ್ವೇ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ವಿಷ್ಣುರೇವ ವಿಜಿಜ್ಞಾಸ್ಯಃ ಸರ್ವಕರ್ತ ಗಮೋದಿತಃ ಸಮನ್ವಯ ದೀಕ್ಷತೆಶ್ಚ ಪೂರ್ಣಾನಂದೋಂತರಕ್ಷವತ ಅಂತ ಭಾಷ್ಯವನ್ನು ಬರೆದ್ರು. ಇಷ್ಟು ಬರದಾದ್ಮೇಲೆ ಅಂದ್ರೆ ಓಂ ಜನ್ಮಾದ್ಯಸ್ಯತಃ ಓಂ ಅಂತ ಅನ್ನೋ ಸೂತ್ರಾರ್ಥ ಏನು ಅಂತ ಕೇಳಿದ್ರೆ, ವಿಷ್ಣುರೇವ ವಿಜಿಜ್ಞಾಸ್ಯಃ ಸರ್ವಕರ್ತ ಗಮೋದಿತಃ ಸಮನ್ವಯಾತ್ ಈಕ್ಷತೆಶ್ಚ ಪೂರ್ಣಾನಂದೋಂತರಕ್ಷವತ ಅಂತ ಮಧ್ವಾಚಾರ್ಯ ಹೇಳಿದ್ರು. ಮಧ್ವಾಚಾರ್ಯ ಹೇಳಿದ್ರೆ ನಮಗೆ ಅರ್ಥ ಆಯ್ತಾ? ಈ ಶ್ಲೋಕದ ಅರ್ಥ ನಿಮ್ಗೆ ಯಾರಿಗಾದ್ರೂ ಆಯ್ತಾ? ನಮಗೂ ಆಗಿರೋದಿಲ್ಲ. ಆ ಶ್ಲೋಕದ ಅರ್ಥವನ್ನು ತಿಳಿಸಿಕೊಡೋರು ಬೇಕಲ್ಲ. ಆಮೇಲೆ ಮುಂದೆ ಪದ್ಮನಾಭ ತೀರ್ಥಾದಿಗಳೆಲ್ಲ ಬಂದ್ರು, ವ್ಯಾಖ್ಯಾನವನ್ನು ಮಾಡಿದ್ರು. ಆದಿ ಟೀಕಾಕೃತ್ಪಾದರು ಅಂತ ಪದ್ಮನಾಭ ತೀರ್ಥರನ್ನು ಕರೀತಾರೆ. ಪದ್ಮನಾಭ ತೀರ್ಥರಾದ ಮೇಲೆ ಮುಂದೆ ಜೈತೀರ್ಥರು ಬರ್ತಾರೆ. ಜೈತೀರ್ಥರ ಬಂದು ಆಚಾರ್ಯರು ಮಾಡಿರ್ತಕ್ಕಂತಹ ಭಾಷ್ಯಕ್ಕೆ ವ್ಯಾಖ್ಯಾನವನ್ನ ಬರೀತಾರೆ. ಅದೇ ಸುಧಾವನ್ನ ಬರೀತಾರೆ ಶ್ರೀಮದ್ ಜೈತೀರ್ಥರು. ಬರೆದು ಅದು ಎಷ್ಟು ಅರ್ಥಗರ್ಭಿತ ಅಂದ್ರೆ, ಜೈತೀರ್ಥರ ಬಗ್ಗೆ ನಾವು ಕೇಳಬೇಕು ಅಂತಂದ್ರೆ ನೀವು ಯಾರು ಹೇಳಿದ್ದನ್ನ ಕೇಳಿದ್ರೆ ಅಷ್ಟು ಸ್ವಾರಸ್ಯ ಬರಲ್ಲ. ಟೀಕಾರಾಯರ ಬಗ್ಗೆ, ಅವರ ಮಹಿಮೆಗಳನ್ನ, ಅವರ ಗ್ರಂಥಗಳ ಬಗ್ಗೆ ಕೇಳಬೇಕು ಅಂತಂದ್ರೆ ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳವರ ಬಾಯಿಯಿಂದ ಕೇಳಬೇಕು. ಅಂದ್ರೆ ಆ ಯೋಗ್ಯತೆ, ಆ ಗ್ರಂಥದ ತಾಕತ್ತೇನಿದೆ ಅದು ಹೇಳ್ತಾರಲ್ಲ, ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ. ಒಬ್ಬ ವಿದ್ವಾಂಸನ ಜ್ಞಾನವನ್ನ ಪರೀಕ್ಷೆ ಕೊಟ್ಟಾಗ, ಪರೀಕ್ಷೆ ಮಾಡಬೇಕು ಅಂತಂದ್ರೆ ಅವನು ಚೆನ್ನಾಗಿ ಪರೀಕ್ಷೆ ಕೊಟ್ಟ ಅಂದ್ರೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಅನ್ನೋದು ಒಬ್ಬ ವಿದ್ವಾಂಸನಿಗೆ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವನ ಕಷ್ಟನ, ಅದು ಏನು ಕಷ್ಟ ಅಂತ ಅವನು ತಿಳ್ಕೊಂಡಿರ್ತಾನೆ. ಹಾಗೆ ನಮ್ಮ ಸ್ವಾಮಿಗಳವರ ಬಾಯಿಯಿಂದ ಕೇಳಬೇಕು. ಜೈತೀರ್ಥರ ಮಹಿಮೆಗಳನ್ನ ಕೇಳಬೇಕು ಅಂದ್ರೆ, ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನ ಕೇಳಬೇಕು ಅಂದ್ರೆ, ರಾಘವೇಂದ್ರ ಸ್ವಾಮಿಗಳು ಒಂದು ಮಾತನ್ನ ಹೇಳ್ತಾರೆ, ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥ ಅಲ್ಪತ್ವಾಯ ನೋಚ್ಯತೆ ಅಂತೆಂಬುದಾಗಿ. ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ಪರಿಮಳ ಎಂಬತಕ್ಕಂತಹ ವ್ಯಾಖ್ಯಾನವನ್ನ ರಾಘವೇಂದ್ರ ಸ್ವಾಮಿಗಳವರ ವ್ಯಾಖ್ಯಾನ ಇದೆ, ಪರಿಮಳ ಎಂಬತಕ್ಕಂತಹ ವ್ಯಾಖ್ಯಾನ. ಆ ವ್ಯಾಖ್ಯಾನದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ, ಪ್ರತಿವಾಕ್ಯಂ ಪ್ರತಿಪದಂ. ಶ್ರೀಮದ್ ಜೈತೀರ್ಥರು ಏನು ಸುಧಾ ಗ್ರಂಥಗಳಲ್ಲಿ ಬರೆದಿದ್ದಾರ, ಪ್ರತಿಯೊಂದು ವಾಕ್ಯವು, ಪ್ರತಿಯೊಂದು ಪದವೂ ಕೂಡ 100-200 ಅರ್ಥಗಳನ್ನ ನನಗೆ ಸ್ಫುರಣ ಆಗ್ತದೆ. ಅದನ್ನ ನೋಡ್ತಾ ಇತ್ತು ಅಂತಂದ್ರೆ ಅಷ್ಟು ಅರ್ಥಗಳು ನನಗೆ ಗೊತ್ತಾಗ್ತದೆ. ಈ ಶಬ್ದಕ್ಕೆ ಈ ಅರ್ಥಗಳನ್ನ ಹೇಳಿದ್ದಾರೆ, ಇದನ್ನು ಹೀಗೆ ಪ್ರತಿಪಾದನೆ ಮಾಡಬೇಕು, ಹೀಗೆ ಅಷ್ಟು ಅರ್ಥಗಳು ನನಗೆ ಹೊಳೆಯುತ್ತೆ. ಆ ಎಲ್ಲಾ ನನಗೆ ಗೊತ್ತಿರತಕ್ಕಂತಹ ಅರ್ಥಗಳನ್ನ ನಾನು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ